4ನೇ ತರಗತಿಯ ಸವಿಗನ್ನಡ ಪಾಠ 6 ದೊಡ್ಡವರು ಯಾರು ಎಂಬುವಂಥ ಪಾಠದ ಈ ಒಂದು ಪದಗಳ ಅರ್ಥವನ್ನು ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಒಂದು ಪದಗಳ ಅರ್ಥದ ಬಗ್ಗೆ ನಾವು ನೋಡೋಣ. ಸಂಸ್ಕಾರ ಅಂತಂದರೆ ಸಂಸಾರ ಅಂತಂದರೆ ಪರಿವಾರ, ಕುಟುಂಬ ಅಂತ ಕರಿತೀವಿ. ಎಲ್ಲರೂ ಒಟ್ಟಿಗೆ ಕೂಡಿ ಇರುವಂಥ ಒಂದು ಮನೆಯನ್ನು ನಾವು ಕುಟುಂಬ ಅಂತ ಕರಿತೀವಿ ಮಕ್ಕಳೇ. ವರ ಅಂತಂದರೆ ಮದುವೆಯಾಗುವಂಥ ಹುಡುಗ ವರ ಅಂತ ಕರಿತೀವಿ. ಹುಡುಗಂಗೆ ನಾವು ವರ ಅಂತ ಕರಿತೀವಿ. ಮದುಮಗ ಅಂತಲೂ ಕರಿತೀವಿ. ಹುಡುಗ ಮದುವೆಯಾಗುವಂಥ ಹುಡುಗ ಅಥವಾ ಮದುಮಗ ಅಂತ ಕರಿತೀವಿ. ಆ ಹುಡುಗನ ನಾವು ವರ ಅಂತ ಕರಿತೀವಿ. ಜಗತ್ತು ಅಂತಂದರೆ ಲೋಕ ಅಥವಾ ವಿಶ್ವ ಅಂತ ಕರಿತೀವಿ. ತಕ್ಕ ಅಂತಂದರೆ ಯೋಗ್ಯವಾದ, ಸಮರ್ಥ ಅಂತ ಕರಿತೀವಿ. ಒಂದು ಸಮರ್ಥವಾದಂಥ ವ್ಯಕ್ತಿಯನ್ನು ನಾವು ತಕ್ಕ ಅಂತ ಕರಿತೀವಿ. ಸೂರ್ಯ ಅಂತಂದರೆ ರವಿ, ಬೆಟ್ಟ ಅಂದರೆ ಪರ್ವತ, ಗಿರಿ ಅಂತ ಕರಿತೀವಿ. ಅಂದರೆ ಒಂದು ಎತ್ತರವಾದ ಒಂದು ಸ್ಥಳವನ್ನು ನಾವು ಪರ್ವತ ಅಂತ ಕರಿತೀವಿ, ಗಿರಿ ಅಂತ ಕರಿತೀವಿ. ಸಂಭ್ರಮ ಅಂತಂದರೆ ಉತ್ಸಾಹ ಅಂತ ಕರಿತೀವಿ. ಸಡಗರ, ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಂಭ್ರಮ ಖುಷಿ ಏನಿರುತ್ತಲ್ಲ ಅದನ್ನು ನಾವು ಉತ್ಸಾಹ ಸಡಗರ ಅಂತ ಕರಿತೀವಿ. ವಿಚಾರ ಅಂತಂದರೆ ವಿಷಯ ಆಗಿರ್ಬೋದು, ಸಂಗತಿ ಕರಿತೀವಿ. ಬಹಳ ಅಂತಂದರೆ ಹೆಚ್ಚು ಮತ್ತು ಅಧಿಕ, ಒಂದಕ್ಕಿಂತ ಭಾಳ ಇರೋದಕ್ಕೆ ನಾವು ಹೆಚ್ಚು ಅಂತ ಕರಿತೀವಿ. ಮದುವೆ, ಲಗ್ನ, ವಿವಾಹ, ಕಲ್ಯಾಣ ಅಂತಂದರೆ ಮದುವೆ ಅಂತಂದರೆ ನಾವು ಮ್ಯಾರೇಜ್ ಅಂತ ಕರಿತೀವಿ. ಅದಕ್ಕೆ ನಾವು ಕನ್ನಡದಲ್ಲಿ ಲಗ್ನ ಅಂತ ಕರಿತೀವಿ, ವಿವಾಹ ಅಂತ ಕರಿತೀವಿ, ಕಲ್ಯಾಣ ಅಂತ ಕರಿತೀವಿ. ಈ ರೀತಿಯಲ್ಲಿ ನಾನಾ ವಿಧದಲ್ಲಿ ನಾವು ಒಂದು ಅರ್ಥಗಳನ್ನು ನಾವು ಕಾಣುತ್ತೇವೆ. ಈ ಒಂದು ಪದಗಳ ಅರ್ಥ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.